ಈಗಾಗಲೇ ಕಾರ್ಯಕ್ರಮದ ನಿಮಿತ್ತ ನಮ್ಮ ಹಿರಿಯರೆಲ್ಲರೂ ಸವಿಸ್ತಾರವಾಗಿ ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಮಹಾಸಭೆಯ ನೂತನ ಅಧ್ಯಕ್ಷರಾಗಿ ನಮ್ಮವರೇ ಆದಂಥ ಬೀದರ್ ಜಿಲ್ಲೆಯ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು ನೇಮಕ ಆಗಿದ್ದಕ್ಕಾಗಿ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಹರ್ಷವಾಗಿದೆ. ಯಾವುದೇ ಭೇದ ಭಾವಗಳಿಲ್ಲದೆ ಲಿಂಗಾಯತ ಧರ್ಮದ ಎಲ್ಲ ಉಪಪಂಗಡಗಳ ಎಲ್ಲ ಸದಸ್ಯರು, ಸಂಘಟನೆಗಳು, ಸ್ವಾಮೀಜಿಗಳು, ಹಿರಿಯರು, ಮುಖಂಡರು ಒಟ್ಟಾಗಿ ಈ ಒಂದು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರನ್ನು ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವಗಳು ಇಲ್ಲ ಅಂತ ಹೇಳಿ ನಾವು ತೋರಿಸ್ಕೊಡ್ಬೇಕಾಗಿದೆ. ಏಕೆಂದರೆ ಕೆಲವೊಂದು ಸಂಶಯಗಳು ಒಬ್ಬರು ಇರ್ತಾವೆ. ಆದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಿದ್ದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಮನೆಯಲ್ಲೂ ಭೇದ ಭಾವಗಳು ಇರ್ತಾವೆ. ಆದರೆ ಅವೆಲ್ಲ ಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮದಾಗ ನಾವು ಹೆಂಗೆ ಕೆಲಸ ಮಾಡ್ತೀವಿ ಅದೇ ರೀತಿ ಈ ಒಂದು ನಮ್ಮ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಕಾರ್ಯಕ್ರಮ ಹಿಂದೂ ಎಂದೂ ಆಗಿರಬಾರ್ದು, ಮುಂದೂ ಆಗಕ್ಕ ಸಾಧ್ಯ ಇರಲಾರ್ದಂತ ಸನ್ನಿವೇಶ ನಾವು ಕ್ರಿಯೇಟ್ ಮಾಡಬೇಕು. ಎಲ್ಲರೂ ಜೊತೆಗೂಡಿ ಮೆರವಣಿಗೆ ಅಂತೂ ಭಯಂಕರ ಮಾಡ್ತೀವಿ. ಎಲ್ಲ ಯಂಗ್ಸ್ಟರ್ಸ್, ಅರುಣ, ಸಂತೋಷ್ ಎಲ್ಲರೂ ಅದರ ನಮ್ಮ ದಂಡಾದವರೆಲ್ಲರೂ ಮತ್ತು ಮುಂದೆ ಸಮಾವೇಶ ಕೂಡ ಬೃಹತ್ ಸಮಾವೇಶ ಆಗಬೇಕು ಅಂತ ನಾವು ಒಂದು ನಿರ್ಣಯ ತಗೊಂಡಿವಿ. ಆ ರೀತಿ ನಾವೆಲ್ಲರೂ ಕಾರ್ಯಪ್ರವೃತ್ತ ಆಗಬೇಕು, ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ.